ಒಂದೇ ವಿಚಾರ ಮಾಡಿ ವಿಚಾರ ಆಗಲ್ಲ ಮುಂದೆ ಏನ್ ಮಾಡ್ಬೇಕ ಸಂಗೀತಗಾರ ಶುರು ಮಾಡಿ ಓಹೋ ಆಚಾರದಲ್ಲಿ ಅಸ್ತುಮನಿ ಅಂತೆ ಶಾಸ್ತ್ರದಲ್ಲಿ ಶನಿಮುಖಿಯಂತೆ ನ್ಯಾಯಾಲಯದಲ್ಲಿ ಧರ್ಮದಂತೆ ಕಟ್ಟಿಲೆ ರಂಗಮಂಟಪದಲ್ಲಿ ಶೃಂಗಾರದಿಂದ ಬಂದವರು ತಾವು 6 ಕೋಟಿ ಸುಮ್ಮನೆ ಹಾಕಲಿ ಚಾಪ ಓಡಿಸಿ ಬಿಡುವುದು ಚಾಪ ಓಹೋ ಬರೀ ನಾನು ಶ್ಯಾಂಪುರ ಮಗ ಸುವಾಸನಾನ ಎಕ್ಕಂತನ ಕೈ ಹಿಡಿಯತ್ತು ತರಬೇಕು ಕೈ ಹೊಸರು ಹೋಗಿದ್ರು ಹೊಸವಾಗಿತ್ತು ಬಿಸಿಲಕ್ಕೆ ಹೋಗಿ ಬುತ್ತಿ ಬಿಚ್ಚದ ಮಾಡಕ್ಕೆ ಹೋಗಿ ಮಾರಿ ತಕೊಂಡ ನೀರಕ್ಕೆ ಹೋಗಿ ನೀರು ಕುಡ್ದ ಹುಡುಗಿ ಹೋಗ್ಬಿಟ್ಟ ಮಾಡ್ದ ತಮ್ಮಕ್ಕೆ ತಮ್ಮಕ್ ತಗೊಂಡು ಸುರ್ಪುರ್ ಮುಂದ ಸುಣ್ಣ ಹಚ್ಚಿ ಬೇನೂರು ಬಂದ ಬೇನೆ ತಿಕ್ಕಿ ಚಪ್ಪಲ್ಗೆ ಮುಂದೆ ತಮ್ಮಕ್ ಚಪ್ಪಸ್ ತಿಂದು ಬಂದಂತ ನಮ್ಗ ಹುಡುಗಿ ಸಾರಿ ತಿನ್ನೋರು ತಗೊಂಡಾರ ಕುಂಡ ಹಿಂಡ ವೈರಿಗಳಗ ಭಾರತಕ್ಕೆ ಸಮುದ್ರ ಇರುವಂತವರಲ್ಲ ಶಾಪ ಮುತ್ತವನ್ನು ಬಾಗಿದ ಥಟ್ಟ ಸಿದ್ದರೆ ಸೃಷ್ಟಿ ಮಾಡಿ ಹಾಕುವಂತ ಸಾರಥಿ ಶಾಪ ಮತ್ತೆ ಹಣದ ಭಕ್ತಗಳನ್ನು ಶಾಪ ಸಾರಥಿ ಕೂತಂತ ಭವಾನಂತು ನೆಮ್ಮಿರುವ ರಾಜಬಂಧನ ಬಿಟ್ಟು ನಟ್ಟಿರುವ ಸುಂದರ ಸವನಕ್ಕೆ ಬಂದ ಕಾನೂನು ಕೋಟಿ ಸುಮ್ಮನೆ ಶಸ್ತ್ರವಾಗಿ ಬರತ್ರ ಸಾರಥ್ಯ ನಮೋ ನಮೋ ಓಂಕಾರಣಿ ಸದಾನಂದ ಕರ್ಣಿ ಶ್ರೀ ಜಗನ್ಮಾತೆ ನಿಮ್ಮ ಪಾದಕ್ಕೆ ಅಭಿವಂದಿಸುವ ತಾಯಿ ಸೌಖ್ಯ ಪ್ರದಾಯಿ. ಹೇ ಕಂದನಾದ ಇಂದ್ರ ಗೋಪಾಲನೆ, ನಿನಗೆ ಶುಭಮಂಗಲವಾಗಲಿ ಹೇಳುವಂತವನಾಗು. ಇಂದ್ರ ರಾಜ, ಈ ವೇಳೆಯಲ್ಲಿ ನಿನಗೆ ಬಂದಂತ ಸಂಕಟಗಳನ್ನು ಹೇಳಿರುವುದು ಚಂದಾಗಿ ಹೇಳುವಪ್ಪ ಸರ್ವರಿಗೆ ದೀಪ. ಹೇ ಹರದಮ್ಮನೆ, ಹೇಳ್ತೀನಿ ಕೇಳುವಂತವಳಾಗು. ಅದೇನಿರುವುದು ಚಂದಾಗಿ ಹೇಳುವಂತವನಾಗು.
ಆರೋಗ್ಯವಂತನಾಗಿ ಹಾ ಇವತ್ತಿನವರೆಗೂ ಸಂತೋಷದಿಂದ ಕಾಲ ಕಳೆಯಬೇಕಾದರೆ ಹಾ ಈ ಕಠಿಣ ಮನಸ್ಸುಳ್ಳವ ನೀಚ ದಾನವ ಸುಂಬ ನಿಸುಂಬರಿ ಎಂಬ ರಾಕ್ಷಸರು ಈ ಎಲ್ಲ ಅಮರಾವತಿಯನ್ನು ಸೆರೆಗೈದು ಎಲ್ಲ ಅಧಿಕಾರವನ್ನು ತಮ್ಮ ಸಾಲಿನ ಮಾಡಿಕೊಂಡರು. ಇದು ಅಲ್ಲವೇ ಕುಲ್ಲ ರಾಕ್ಷಸರು ಎಲ್ಲ ಮಡಿದೇರ ಮಾನಭಂಗ ಮಾಡಿ ಗುರಿ ಮಾಡಿದ್ದ ನಮ್ಮ ಮಾತೆ ಎಂತ ಅಪಘಾತವು ಇದೆಯೇ? ಕಳ್ಳರನ್ನು ಕತ್ತರಿಸಿ ನಮ್ಮನ್ನು ಪರಿಪಾಲಿಸ ಮಾತೆ ಸೌಖ್ಯ ಪ್ರದಾತೆ. ಏ ನಂದಾಗಿರಿಯರಾದ ಸುರಪತಿಯೇ ಕೇಳು, ನೀನೇನು ಭಯಗೊಳ್ಳಬೇಡ. ಮುಂದಿನ ಪ್ರಯತ್ನವು ನನ್ನಲ್ಲಿರುವುದು. ಈ ಮಾತು ಸತ್ಯ ಎಂದು ತಿಳಿ. ನಿನ್ನ ಚಿಂತೆಯನ್ನು ಬಿಟ್ಟು ನಿಶ್ಚಿತವಾಗಿ ಇರುವಂತವಳು ಇಂದ್ರ ಸಕಲ ಗುಣ ಸಾಂದ್ರ. ಹೇ ಬ್ರಹ್ಮದೇವನ ಪಡೆದ ಮಾತೆ ಅಷ್ಟದಿಕ್ಕ ಪಾಲಕರನ್ನು ಅವರ ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರಿಗೆ ಕೃತ್ಯವನ್ನು ಮಾಡಿಸಿದರೆ ಆ ಕುಲ್ಲ ದೈತ್ಯರು ನಮ್ಮ ಪಟ್ಟಣದ ಮರ್ಯಾದೆಯನ್ನು ಪರಿಪರಿಯಿಂದ ಓಡಾಡಿಸಿ ಆ ನೀಚ ದೈತ್ಯರು ತಮ್ಮ ಮನಸ್ಸಿಗೆ ಬಂದಂತೆ ಮೆರೆಯುವರು. ಹೇ ತಾಯಿ ಸಂಭ್ರಮದ ಶರೀರದಿಂದ ಕುಲ್ಲರ ಶಿರಗಳನ್ನು ನಾಶ ಮಾಡಿ ನಮ್ಮನ್ನು ಆಶೀರ್ವದಿಸಿ ಜನನಿ ಜಗತ್ ಮೋಹಿನಿ. ಹೇ ದೇವೇಂದ್ರ ಗೋಪಾಲನೇ, ನಿನಗೆ ಹಲಿಗೆ ಹಂಬಲಿಸಿದರೆ ನಿನ್ನ ಮನದೊಳಗಿನ ಚಿಂತೆಯನ್ನು ಬಿಟ್ಟು ಬಿಡು. ಎಂದ್ರ ರಾಜ ಕಾಲ ಕರ್ಮದ ವಿಚಾರವನ್ನು ಮಾಡುವುದು ಯಾಕೆಂದರೆ ಹನಿಯಬಾರದ ಕಥೆಯು ಹರಿಹರ ಬ್ರಹ್ಮಾದಿಗಳಿಗೂ ತಿಳಿಯಬಲ್ಲದು. ಭವಿಷ್ಯ ಕಥೆಯು ಸುಳ್ಳಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು. ಒತ್ತಿಗೆ ದೇವತೆಗಳು ಸದಾ ಸಿದ್ಧರಾಗಿರಬೇಕು. ಸತ್ಯಕ್ಕೆ ಶಿವನು ಮರೆಯಲಾರನು. ಕೊಟ್ಟ ಸಂಕಟ ಪ್ರತಿಫಲವು ನಾನು ಆ ದೈತ್ಯರಿಗೆ ತೋರಿಸುವರು. ಅವರ ಸ್ವಕ್ಕೇರಿದ ಶರೀರವು ಕಾಡಿ ಕೋಲಿನಂತೆ ಕಡಿದು 10 ನಾಯಿಗಳಿಗೆ ಹಂಚಿ ಬಿಡುವರು. ನಿನಗೆ ಶ್ರೇಷ್ಠವಾದ ಸುಖಾ ಸಾಮ್ರಾಜ್ಯರು ಉಂಟು ಮಾಡುವರು ಸುರಪತಿ ದೇವೇಂದ್ರ ಭೂಪತಿ. ಹೇ ಅಮ್ಮ ಗಿರಿಜೇಶ್ವರಿ, ನಿನ್ನ ದಿವ್ಯ ಅಂತ ಕರ್ಣದಿಂದ ನನಗೆ ಬಂದಂತ ಅನುಚಿತವಾದ ಕಷ್ಟಗಳನ್ನು ದೂರ ಮಾಡಿ ಅಷ್ಟ ದಿಕ್ಕ ಪಾಲಕರನ್ನು ಸಕಲ ದೇವತೆಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುವ ಭಾರ ನಿನ್ನದಲ್ಲದೆ ಅನ್ಯಾತವಿಲ್ಲ. ಹೇ ಅಮ್ಮ ತಾಯಿ, ಆ ಶುಂಭ ನಿಸುಂಬರಿ ಎಂಬ ಪೀಡಿಯನ್ನು ಉಳಿಯದಂತೆ ಮಾಡಿ ಅವರ ಚಿರಗಳನ್ನು ಚಂಡಾಡಿ ನಮ್ಮ ಸ್ಥಳಕ್ಕೆ ಅಪ್ಪಣೆಯನ್ನು ಕೊಟ್ಟು ರಕ್ಷಿಸುವ ಮಾತೆ ಸೌಖ್ಯ ಪ್ರದಾತೆ. ಜನನಿ ಇದರಲ್ಲಿ ಮತ್ತಾಗೈತಿ ಕೇಳುವಂತೆ ಕೇಳ. ಅದೇನಿರುವುದು ಚಂದಾಗಿ ಹೇಳುವಂತ ಕೇಳು.